ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ? ಈ ಸಿಮ್ಯುಲೇಷನ್ ಪಾರ್ಟ್ ಅಲ್ಲಿ ಏನಾದ್ರೂ ಡೌಟ್ ಇದೆಯಾ? ಡೌಟ್, ಎನಿ ಡೌಟ್? ಆರ್ಡಿನೋ ಬೋರ್ಡ್ ಅಲ್ಲಿ ಪಿನ್ ನಂಬರ್ 1 2 ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಮೋಟಾರ್ ಡ್ರೈವರ್ನ ಏನ್ ಪ್ರಾಬ್ಲಮ್ ಆಗಲ್ಲ ತಾನೆ? ಫಸ್ಟ್ ಸೆಕೆಂಡ್ ಮೋಟಾರ್ ಡ್ರೈವರ್ನ ಆತರ ಕನೆಕ್ಟ್ ಮಾಡಕ 1 2 ಅಂತ ಅಂದ್ರೆ ಅರ್ಥ ಆಗ್ಲಿಲ್ಲ. ಕೆಳಗಡೆ ಪಾರ್ಟ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಇಲ್ಲ, ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಪ್ರೋಗ್ರಾಮಿಂಗ್ ಪಾರ್ಟ್ ಅಲ್ಲಿ ಇಲ್ಲಿ ಏನಾರ ಕನೆಕ್ಟ್ ಮಾಡ್ತು ಅಂತ ಅಂದ್ರೆ ಅಲ್ಲಿ ಪಿನ್ ನಂಬರ್ಸ್ ಚೇಂಜ್ ಮಾಡ್ಬೇಕು. ಇಲ್ಲಿ ಏನೋ ಪಿನ್ ನಂಬರ್ಸ್ ಏನೇನ್ ಡಿಕ್ಲೇರ್ ಮಾಡ್ಕೊಂಡಿದ್ವಿ, ಇಲ್ಲಿ ಪಿನ್ ನಂಬರ್ ಚೇಂಜ್ ಮಾಡೋದು. ಆಮೇಲೆ ಇಲ್ಲಿ ಯಾವ್ಯಾವ ಹೈ ಲೋ ಅಂತ ಡಿಕ್ಲೇರ್ ಮಾಡಿದ್ವಿ ಅದನ್ನ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ಅದ್ರಿಂದ ಏನ್ ಪ್ರಾಬ್ಲಮ್ ಆಗಲ್ಲ. ಸರಿ. ಬೇರೆ ಏನಾದ್ರು ಡೌಟ್ ಇದೆಯಾ? ಇಲ್ಲ ಅಷ್ಟೇ. ಈಗ ಒಂದ್ ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವ್ ಯಾವ ತರ ನೀವೇ ಕೋಡ್ ಮಾಡಕ್ ಟ್ರೈ ಮಾಡಿ ಇವಾಗ್ಲೇನೆ. ಈಗ ಏನಪ್ಪಾ ಅಂತ ಅಂದ್ರೆ, ಈಗ ಮೋಟ್ರು ಎರಡು ಏನೋ ಕ್ಲಾಕ್ ವೈಸ್ ಅಲ್ಲಿ ಫಸ್ಟ್ ರೊಟೇಟ್ ಆಗ್ತಿತ್ತಲ್ಲ, ಒಂದ್ಸಲ ಬಟನ್ ಏನೋ ಬಟನ್ ಅಲ್ಲಿ 1 ಅಂತ ಕೊಟ್ರೆ ಇದು ಕ್ಲಾಕ್ ವೈಸ್ ರೊಟೇಷನ್ ಆಗ್ಬೇಕು, 0 ಅಂತ ಕೊಟ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ಬೇಕು. ಅದಕ್ಕೆ ಯಾವ ತರ ಕೋಡ್ ಬರೀತೀರಾ, ಯಾವ ತರ ಕಂಡೀಷನ್ಸ್ ಅಪ್ಲೈ ಮಾಡ್ತೀರಾ? ಥಿಂಕ್ ಮಾಡಿ ಸ್ವಲ್ಪ, ಯಾವ ತರ ಕಂಡೀಷನ್ ಹಾಕ್ಬೋದು. ಈಗ ನಾವ್ ಇಲ್ಲಿಗೆ ಯಾವ್ದೋ ಒಂದ್ ಪಿನ್ನಿಗೆ 1 ಕೊಡ್ತಿದೀವಿ ಅಂತ ಅಂದ್ರೆ 1 ಅಂತ ಕನ್ಸಿಡರ್ ಮಾಡಿ, ಇವೆರಡು ಕ್ಲಾಕ್ ವೈಸ್ ರೊಟೇಷನ್ ಆಗ್ಬೇಕು. 0 ಅಂತಂದ್ರೆ ಈಗ ಬಟನ್ಸ್, ಒಂದ್ ನಿಮಿಷ ಅದನ್ನ ಬಟನ್ ಹಾಕ್ಬಿಟ್ಟೆ ತೋರಿಸ್ತೀನಿ. ಈ ಬಟನ್ ಇದೆ ಅಂತಂದ್ರೆ ಒಂದು ಅದಕ್ಕೆ VCC ಪವರ್ ಕೊಡ್ಬೇಕು. ಯಾಕಂದ್ರೆ ಪವರ್ ಇತ್ತು ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಸಮ್ ಕರೆಂಟ್ ಪಾಸ್ ಆಗುತ್ತೆ. ಸೊ 1 ಅಂತ ಕನ್ಸಿಡರ್ ಮಾಡ್ಕೊಳುತ್ತೆ. ಓಪನ್ ಆಗಿದಾಗ ಯಾವ ಕರೆಂಟ್ ಪಾಸ್ ಆಗಲ್ಲ, 0 ಅಂತ ಕನ್ಸಿಡರ್ ಮಾಡ್ಕೊಳುತ್ತೆ. ಸೊ ವಿ ನೀಡ್ ಟು ಕನೆಕ್ಟ್ 1 ಪವರ್. ಆ LED ಇದು ಹೇಳಿದ್ನಲ್ಲ, ಬಟನ್ ವರ್ಕ್ ಆಗ್ಬೇಕು ಅಂತಂದ್ರೆ ಹೆಂಗ್ ಬರ್ಬೇಕು, ಯಾವ ತರ VCC ವರ್ಕ್ ಆಗುತ್ತೆ ಅಂತ. ದೆನ್ ನೆಕ್ಸ್ಟ್ ಇದು ಐಡಿಯಲ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಿ, ಸರ್ಕ್ಯೂಟ್ ಡ್ಯಾಮೇಜ್ ಏನು ಆರ್ಡಿನೋ ಡ್ಯಾಮೇಜ್ ಆಗೋದು ಅವಾಯ್ಡ್ ಮಾಡೋಕೆ ಇಲ್ಲಿಗೆ ಒಂದು ರೆಸಿಸ್ಟೆನ್ಸ್ ಹಾಕ್ಬೇಕು. ರೆಸಿಸ್ಟೆನ್ಸ್ ತಗೊಳ್ಳೋಣ ಒಂದು. ರೆಸಿಸ್ಟರ್ ಎಸ್ ಜನರಿಕ್ ರೆಜಿಸ್ಟರ್ ಸಿಂಬಲ್ ಬಂದು ರೆಜಿಸ್ಟರ್ ಆಡ್ ಆಯ್ತು. ರೆಕಾರ್ಡ್ ಆಗ್ತಿದ್ಯಾ? ಹಲೋ, ರೆಕಾರ್ಡ್ ಆಗ್ತದೆ. ಸೊ ಮ್ಯಾಕ್ಸಿಮಮ್ ಕರೆಂಟ್ ನ ಅವಾಯ್ಡ್ ಮಾಡೋದಕ್ಕೆ ಇಲ್ಲೊಂದು ರೆಜಿಸ್ಟರ್ ಹಾಕ್ಬೇಕು. ರೊಟೇಟ್ ಕ್ಲಾಕ್ ವೈಸ್, ದೆನ್ ಇಲ್ಲಿ ಕನೆಕ್ಟ್ ಮಾಡಿ. ಸೊ ಕರೆಂಟ್ ಇಲ್ಲಿ ಡಿವೈಡ್ ಆಗುತ್ತೆ, ಈ ಕಡೆ ಕರೆದ ಹೋಗುತ್ತೆ, ಇದಕ್ಕೆ ಸ್ವಲ್ಪ ಬರುತ್ತೆ. ಮ್ಯಾಕ್ಸಿಮಮ್ ಕರೆಂಟ್ ಗ್ರೌಂಡ್ ಕಡೆ ಫ್ಲೋ ಆಗೋದ್ರಿಂದ ಇಲ್ಲಿಗೆ ಸ್ವಲ್ಪ ಕರೆಂಟ್ ಹೋಗುತ್ತೆ. ಸೊ 1 ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ದೆನ್ ಒಂದು ಗ್ರೌಂಡ್ ಸೇಮ್ ಅದೇ ಟರ್ಮಿನಲ್ ಮೋಡಲ್ಲಿ ಪವರ್ ಕೆಳಗಡೆನೆ ಸಿಗ್ತದೆ ಗ್ರೌಂಡ್. ಸೊ ಶಾರ್ಟ್ ಆಗಿದೆ. ಇದಕ್ಕೆ ಕೋಡಿಂಗ್ ಪಾರ್ಟ್ ಮಾಡ್ಬೇಕು. ಯಾವ ತರ ಅಂತ ಅಂದ್ರೆ, ಈಗ ಎರಡು ಕ್ಲಾಕ್ ಬಟನ್ ಆನ್ ಮಾಡಿದಾಗ ಎರಡು ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಆಗ್ಬೇಕು. ಈ ತರ ಆಫ್ ಆಗಿದಾಗ ಎರಡು ಉಲ್ಟಾ ರೊಟೇಟ್ ಆಗ್ಬೇಕು. ಯಾವ ತರ ಕೋಡ್ ಬರೀತೀರಾ, ಏನ್ ಕಂಡೀಷನ್ ಹಾಕ್ತೀರಾ ಅಲ್ಲಿ? ಎನಿ ಐಡಿಯಾ? ಲಾಸ್ಟ್ ಪ್ರೀವಿಯಸ್ ನಾವು LED ನೇ ಕನ್ಸಿಡರ್ ಮಾಡ್ಕೊಂಡಿದ್ವಲ್ಲ, 1 ಅಂತ ಬಂತು ಅಂದ್ರೆ ಇಷ್ಟು LEDs ನ ಆನ್ ಮಾಡಿ, 0 ಬಂತು ಅಂತಂದ್ರೆ ಅಷ್ಟು LEDs ನ ಆಫ್ ಮಾಡಿ ಅಂತ. ಏನಾದ್ರು ಐಡಿಯಾ ಇದೆ ಅದ್ರ ಬಗ್ಗೆ? ನೆನ್ಪಿದ್ಯಾ?
ಇಫ್ ಎಲ್ಸ್ ಕಂಡೀಷನ್ ಕರೆಕ್ಟ್. ಇಫ್ ಏನಾದ್ರೂ ಇಫ್ ಒಂದ್ ಪಾಸ್ ಆಗ್ತಿದೆ ಅಂತ ಅಂದ್ರೆ ಇಷ್ಟಕ್ಕೂ ಹೇಳು ಇಫ್ ಕಂಡೀಷನ್ ಲೂಪ್ ಒಳಗೆ ಎಂಟರ್ ಆಗಿ ಇದನ್ನ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡು. ಎಲ್ಸ್ ಏನಾದ್ರೂ 0 ಬಂತು ಅಂತಂದ್ರೆ ಇಫ್ ಅಂತ ಅಂದ್ರೆ 1 ಇರುತ್ತೆ, ಎಲ್ಸ್ ಅಂತ ಅಂದ್ರೆ 1 ಆಗಿಲ್ಲ ಅಂತಂದ್ರೆ 0ನೇ ಇರ್ಬೇಕು. ಎಲ್ಸ್ ಇಲ್ಲ ಅಂತಂದ್ರೆ ಇಷ್ಟನ್ನು ಈ ಲೂಪಿಂಗ್ ಕಂಡೀಷನ್ ಎಂಟರ್ ಆಗಿ ಇಷ್ಟನ್ನು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡುವಂತ ಪ್ರೋಗ್ರಾಮ್ ಬರೆಯಬೇಕು. ಸೊ ಪ್ರೋಗ್ರಾಮಿಂಗ್ ಪಾರ್ಟ್ ಅಲ್ಲಿ ಎಡಿಟ್ ಮಾಡ್ತಾ ಹೋಗೋಣ. ಏನು ವೈಡ್ ಲೂಪ್ ಅಲ್ಲಿ ಸೊ ಇಷ್ಟು ಪಿನ್ಗಳು ಸೇಮ್ ಆಸ್ ಇಟ್ ಈಸ್ ರಿಮೈನ್ ಆಗ್ತವೆ. ದೆನ್ ಪಿನ್ ಮೋಡ್ ಅಲ್ಲಿ ಸೇಮ್ ಎಲ್ಲ ಪಿನ್ಸ್ ಸೇಮ್ ಒಂದೇ ತರ ರೊಟೇಟ್ ಆಗುತ್ತೆ. ನಾವು ಫಸ್ಟ್ ಏನೋ ಪಿನ್ ನಂಬರ್ ಯಾವುದು, ಪಿನ್ ನಂಬರ್ 7ಗೆ ಇನ್ಪುಟ್ ಕೊಡ್ತಾ ಇದೀವಿ, ಡಿಜಿಟಲ್ ಇನ್ಪುಟ್ ಕೊಡ್ತಾ ಇದೀವಿ. ಸೊ ಡಿಜಿಟಲ್ ಆಗಿ ಈ ಪಿನ್ ರೀಡ್ ಆಗ್ಬೇಕು. ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಬೈ ಡಿಫಾಲ್ಟ್ ಆಗಿ ಎಲ್ಲಾ ಪಿನ್ಗಳು ಇನ್ಪುಟ್ ಆಗಿ ಆಕ್ಟ್ ಆಗ್ತವೆ. ಅದು ಡಿಫೈನ್ ಏನು ವಾಯ್ಡ್ ಸೆಟಪ್ ಅಲ್ಲಿ, ಈ ವಾಯ್ಡ್ ಸೆಟಪ್ ಅಲ್ಲಿ ಏನು ಡಿಫೈನ್ ಮಾಡೋದ್ ಬೇಡ ಅಂತ ಹೇಳಿದೆ. ಸೊ ಅದನ್ನ ಇಲ್ಲೊಂದ್ಸಲ ಅಪ್ಲೈ ಮಾಡೋಣ, ಅದು ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಅಂತ. ಸೊ ಎಂಟರ್ ಇಫ್ ಕಂಡೀಷನ್ ಬೇಡ, ಫಸ್ಟ್ ಡಿಕ್ಲೇರ್ ಮಾಡ್ಕೊಬಿಡೋಣ ಬರ್ತಿರೋ ವ್ಯಾಲ್ಯೂ ಅಂತ ಅಂದ್ರೆ ಏನು ಈ ಇಲ್ಲಿಂದ ಏನ್ ಬರ್ತಿದೆ ಅದನ್ನ ಫಸ್ಟ್ ರೀಡ್ ಮಾಡ್ಕೊಂಡು ಒಂದ್ ವೇರಿಯಬಲ್ಗೆ ಸ್ಟೋರ್ ಮಾಡಿಕಣ ಅಂತ ಅಂದ್ರೆ ಇಂಟಿಜರ್ ಡೇಟಾ ಟೈಪ್ ಸ್ಟೇಟ್ 0 ಬರ್ತಿದ್ಯಾ 1 ಬರ್ತಿದ್ಯಾ ಸ್ಟೇಟ್ ಅನ್ನೋ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡೋಣ. ಇಂಟ್ ಸ್ಟೇಟ್ ಇಸ್ ಈಕ್ವಲ್ ಟು ಡಿಜಿಟಲ್ ಆಗಿ ರೀಡ್ ಮಾಡು ಆರ್ಡಿನೋ ಡಿಜಿಟಲ್ ರೀಡ್ ಪಿನ್ ನಂಬರ್ 7. ಪಿನ್ ನಂಬರ್ 7 ಅಲ್ಲಿ ಬರೋದನ್ನ ಆರ್ಡಿನೋ ನೀನು ಡಿಜಿಟಲ್ ಆಗಿ ರೀಡ್ ಮಾಡು ಅಂತ ಆರ್ಡಿನೋಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ. ಸೊ ಇನ್ಪುಟ್ ಬಂತು. ಈಗ ಈ ಸ್ಟೇಟ್ ನ ಕಂಪೇರ್ ಮಾಡಬೇಕು. ಇಫ್ ಸ್ಟೇಟ್ ಇಸ್ ಈಕ್ವಲ್ ಟು ಡಿಜಿಟಲ್ ರೀಡ್ ಅಲ್ಲಿ ನಮಗೆ ಬರ್ತಿರೋದು 1 ಬರ್ತಿದ್ಯಾ 0 ಬರ್ತಿದ್ಯಾ ಅಂತ. ಸೊ ಇವಾಗ ನಾವು ಇಫ್ ಕಂಡೀಷನ್ ಹಾಕ್ಬೇಕು. ಇಫ್ ಸ್ಟೇಟ್ ಇಸ್ ಈಕ್ವಲ್ ಟು ಏನಾದ್ರೂ 1 ಆಗಿತ್ತು ಅಂತ ಅಂದ್ರೆ ಎರಡು ಕ್ಲಾಕ್ ವೈಸ್ ರೊಟೇಷನ್. ಈಗ ನಾವು ಬರ್ದಿದ್ ಕೋಡ್ ಯಾವ ತರ ರೊಟೇಷನ್ ಆಗ್ತಿತ್ತು, ಎರಡು ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿತ್ತು. ಸೊ ದೆನ್ ಚೇಂಜ್ ಮಾಡೋಣ ಅದನ್ನ. ಪಿನ್ ನಂಬರ್ 13 ಹೈ ಆಗ್ಬೇಕು, ಕ್ಲಾಕ್ ವೈಸ್ ರೊಟೇಷನ್ ಆಗಕ್ಕೆ ಪಿನ್ ನಂಬರ್ 13 ಹೈ ಆಗ್ಬೇಕು. ಏನಾದ್ರೂ 1 ಆಗಿತ್ತು ಅಂತಂದ್ರೆ ಕ್ಲಾಕ್ ವೈಸ್ ರೊಟೇಷನ್ ಆಗ್ಬೇಕು. ಇಫ್ ಇದೇನಾದ್ರು ಸ್ಯಾಟಿಸ್ಫೈ ಆಯ್ತು ಅಂತ ಅಂದ್ರೆ ಇದಕ್ಕೆ ಎಂಟರ್ ಆಗು. ಫ್ಲವರ್ ಬ್ರಾಸಿಸ್ ಹಾಕ್ಬೇಕಾಗಿತ್ತು ಮತ್ತೆ ಏನ್ ಓಪನ್ ಆಯ್ತಿದ್ದು. ಇಫ್ ಒಂದು ಫ್ಲವರ್ ಬ್ರಾಸಿಸ್ ಹಾಕ್ಬಿಡೋಣ. ಇಫ್ ಏನಾದ್ರೂ 1 ಆಯ್ತು ಅಂತ ಅಂದ್ರೆ ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡು. ಪಿನ್ ನಂಬರ್ 12 255 ಕೊಡೋಣ. ನಿಮ್ಗೆ ಅದು ಗೊತ್ತಾಗಿದೆ, ಐಡಿಯಾ ಬಂದಿದೆ ಯಾವ ತರ ವರ್ಕ್ ಆಗುತ್ತೆ ಅಂತ. 255 ಓಕೆ. ಇಫ್ ಏನಾದ್ರು 1 ಇತ್ತು ಅಂತ ಅಂದ್ರೆ ಇವೆರಡನ್ನು ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡು. ದೆನ್ ಇಫ್ ಕಂಡೀಷನ್ ಬ್ರಾಕೆಟ್ ಕ್ಲೋಸ್ ಮಾಡ್ಬಿಡೋಣ. ಸೊ ಕ್ಲೋಸ್ ಆಯ್ತು. ದೆನ್ ಎಸ್ ಇಫ್ ಆಯ್ತು ಏನು ಇಫ್ ಆಯ್ತು, ಇಫ್ 1 ಆಯ್ತು, ಡಿಜಿಟಲ್ ರೀಡ್ ಅಲ್ಲಿ ಏನ್ ಬರುತ್ತೆ, ಇಲ್ಲ 1 ಬರುತ್ತೆ 0 ಬರುತ್ತೆ. ಇಫ್ ದೆನ್ ಎಲ್ಸ್ ಇಲ್ಲ ಅಂತಂದ್ರೆ ಎಲ್ಸ್ ಈ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡು ಅಂತ. ಎಲ್ಸ್ ಇಷ್ಟನ್ನ ಕಾಪಿ ಮಾಡ್ಕೊಳ್ಳೋಣ. ಒಂದ್ ನಿಮಿಷ, ಟೈಪಿಂಗ್ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಇಟ್ ಬೆಟರ್ ಟು ಕಾಪಿ ಅಂಡ್ ಪೇಸ್ಟ್. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಓಕೆ, ಕ್ಲಾಕ್ ವೈಸ್ ಆಯ್ತು. ಆಂಟಿ ಕ್ಲಾಕ್ ವೈಸ್ ಆಗ್ಬೇಕಂದ್ರೆ ಪಿನ್ ನಂಬರ್ಸ್ ನ ಚೇಂಜ್ ಮಾಡ್ಬೇಕು. ಪಿನ್ ನಂಬರ್ 12 ನ ಹೈ ಮಾಡ್ಬೇಕು, ಪಿನ್ ನಂಬರ್ 13 ನ ಲೋ ಮಾಡ್ಬೇಕು. ಸೇಮ್ ಹಿಯರ್ ಅಷ್ಟೇ. ಪಿನ್ ನಂಬರ್ 9 ನ ಹೈ ಮಾಡ್ಬೇಕು, ಪಿನ್ ನಂಬರ್ 8 ನ ಲೋ ಮಾಡ್ಬೇಕು. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಲ್ಲೆಲ್ಲಾ ಪಿನ್ಸ್ ನು ಔಟ್ಪುಟ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದೀವಿ. ವಾಯ್ಡ್ ಸೆಟಪ್ ಅಲ್ಲಿ ನಾವು ಯಾವ ಪಿನ್ ಯೂಸ್ ಮಾಡ್ತೀವಿ, ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದನ್ನ ಸೆಟಪ್ ಅಲ್ಲಿ ಡಿಕ್ಲೇರ್ ಮಾಡಿದೀವಿ. ಇನ್ ವಾಯ್ಡ್ ಲೂಪ್ ಅಲ್ಲಿ ಇಂಟೀಜರ್ ಅನ್ನ ಒಂದು ಡೇಟಾ ಟೈಪ್ ಅಲ್ಲಿ ಸ್ಟೇಟ್ ಅನ್ನೋ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಂಡು
ಡಿಜಿಟಲ್ ರೀಡ್ ಪಿನ್ ನಂಬರ್ 7 ಅಲ್ಲಿ ಡಿಜಿಟಲ್ ಇನ್ಪುಟ್ ಏನ್ ಬರ್ತಿದ್ಯೋ ಅದನ್ನ ಸ್ಟೇಟ್ ಅಲ್ಲಿ ಡಿಕ್ಲೇರ್ ಮಾಡಿ ಸ್ಟೇಟ್ ಅನ್ನೋ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ. ದೆನ್ ನೆಕ್ಸ್ಟ್ ಸ್ಟೇಟ್ ಅನ್ನೋ ವೇರಿಯಬಲ್ ನ ಇಲ್ಲಿ ಇಟ್ಕೊಂಡು ಈಗ ಸ್ಟೇಟ್ ಅಲ್ಲಿ ಏನ್ ಬಂದಿರುತ್ತೋ ಇಲ್ಲಿ 7 ಇಂದ ಏನ್ ಬರುತ್ತೋ ಆ ಸ್ಟೇಟ್ ಅಲ್ಲಿ ಹೋಗ್ಬಿಡುತ್ತೆ. ದೆನ್ ಸ್ಟೇಟ್ ಅಲ್ಲಿ ಏನ್ ಬಂದಿರುತ್ತೋ ಸ್ಟೇಟ್ 1 ಕಂಪೇರ್ ಮಾಡುತ್ತೆ. ಇಫ್ 1 is equal to 1 is equal to 1 ಏನಾರು ಆಯ್ತು ಅಂತ ಅಂದ್ರೆ ಇಲ್ಲಿ ಡಬಲ್ is equal to ಹಾಕ್ಬೇಕು, ಮರ್ತ್ಬಿಟ್ಟಿದ್ನಿ ಈಕ್ವಿವೆಲೆಂಟ್ ಆಪರೇಟರ್. ಇಫ್ 1 is equal to 1 ಇದೇನಾರ ಟ್ರೂ ಆಯ್ತು ಅಂತ ಅಂದ್ರೆ ದಿಸ್ ಸೆಟ್ ಆಫ್ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇದೇನಾರ 0 ಬಂದಿತ್ತು ಅಂತಂದ್ರೆ ಡಿಜಿಟಲ್ ರೀಡ್ ಅಲ್ಲಿ 0 ಬಂದಿತ್ತು ಅಂತಂದ್ರೆ 0 equal to 1 ಸ್ಟೇಟ್ಮೆಂಟ್ ಇಫ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗತ್ತೆ. ದೆನ್ ಎಲ್ಸಿಗ್ ಬರುತ್ತೆ, ಎಲ್ಸಿಗ್ ಬಂದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇಷ್ಟು ಕೋಡಿಂಗ್ ಪಾರ್ಟ್. ದೆನ್ ಕಂಪೈಲ್ ಮಾಡಿ ಓಕೆ, ಎರರ್ ಯಾವುದು ಇಲ್ಲ. ದೆನ್ ಎಕ್ಸ್ ಫೈಲ್ ಲಿಂಕ್ ನ ಕಾಪಿ ಮಾಡ್ಕೊಳ್ಳಿ, Ctrl+C, ದೆನ್ ಇದಕ್ಕೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡಿ. ಹಳೇದು ಹಂಗೆ ಕುಂತೈತೆ, ಅದನ್ನ ಎರೇಸ್ ಮಾಡ್ತಾ ಇದ್ದೀನಿ. ಪೇಸ್ಟ್, ಓಕೆ, ದೆನ್ ರನ್ ದ ಕೋಡ್. ಏನೋ ಉಲ್ಟಾ ಆಯ್ತಲ್ಲ, ಪಿನ್ ನಂಬರ್ಸ್ ಚೇಂಜ್ ಮಾಡಿದೀವಿ. ಸೊ ಒಂದು ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದೆ, ಇನ್ನೊಂದು ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದೆ. ಉಲ್ಟಾ ಮಾಡಿದೀವಿ. ಒಂದ್ ನಿಮಿಷ, ಕೋಡ್ ಏನಾಯ್ತು ಇಲ್ಲಿ ಮೋಟಾರ್ 2 ಪಾರ್ಟ್ ಅಲ್ಲಿ ಏನಾಗಿದೆ, ಪಿನ್ ನಂಬರ್ ಫಸ್ಟ್ ಪಿನ್ ನಂಬರ್ 9 ಹೈ ಆಗಿರ್ಬೇಕು ಕ್ಲಾಕ್ ವೈಸ್ ರೊಟೇಷನ್ ಗೆ. ನೋಡಿ, ಪಿನ್ ನಂಬರ್ 9 ಇನ್ಪುಟ್ 1 ಹೈ ಆಗಿರ್ಬೇಕು. ಪಿನ್ ನಂಬರ್ 9 ಇಲ್ಲಿ ಲೋ ಆಗಿದೆ. ಸೊ ಸ್ಮಾಲ್ ಕರೆಕ್ಷನ್, ಪಿನ್ ನಂಬರ್ 9 ಹೈ, ಪಿನ್ ನಂಬರ್ 8 ಲೋ. ಸೇಮ್ ಅದೇ ಎಲ್ಸ್ ಕಂಡೀಷನ್ ಅಲ್ಲಿ ಪಿನ್ ನಂಬರ್ 8 ಹೈ ಆಗ್ಬೇಕು, ಆಮೇಲೆ ಪಿನ್ ನಂಬರ್ 9 ಲೋ ಆಗ್ಬೇಕು. ಎಕ್ಸ್ ಫೈಲ್ ಲಿಂಕ್ ಇಲ್ಲಿ ಬಾಟಮ್ ಇಂದ 4th ಲೈನ್ ಅಲ್ಲಿ ಸಿಗುತ್ತೆ. Ctrl+C, ಪ್ರೋಟಿಯಸ್ಗೆ ಬಂದು ಸ್ಟಾಪ್ ಸಿಮ್ಯುಲೇಷನ್ ಸ್ಟಾಪ್ ಮಾಡ್ಬಿಟ್ಟು ಆಮೇಲೆ ಕೋಡ್ ಅಪ್ಲೋಡ್ ಮಾಡಬೇಕು. ಡಬಲ್ ಕ್ಲಿಕ್, ಪೇಸ್ಟ್, ಓಕೆ, ರನ್. ಬಟನ್ ಓಪನ್ ಆಗಿದೆ. ಸೊ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದೆ. ಆನ್ ಮಾಡೋಣ, ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದೆ. ನಮ್ಗೆ ಬೇಕಾಗಿತ್ತೇನೋ ಆನ್ ಮಾಡಿದಾಗ ಕ್ಲಾಕ್ ವೈಸ್, ಆಫ್ ಮಾಡಿದಾಗ ಆಂಟಿ ಕ್ಲಾಕ್ ವೈಸ್. ನಾಳೆಗೆ ಒಂದು ಅಸೈನ್ಮೆಂಟ್. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ಇಷ್ಟು ಪಾರ್ಟ್ ಅಲ್ಲಿ? ಏನಾದ್ರು ಪ್ರೋಗ್ರಾಮಿಂಗ್ ಪಾರ್ಟ್ ಅಲ್ಲಿ ಏನಾದ್ರು ಅರ್ಥ ಆಗದೆ ಇರೋದು, ಯಾವ್ದಾರ ಪಾರ್ಟ್ ಮಿಸ್ ಆಗಿತ್ತು, ಇದ್ರಲ್ಲಿ ಯಾವ್ದಾರ ಸರ್ಕ್ಯೂಟ್ ಸಿಮ್ಯುಲೇಷನ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಕೇಳಿಸ್ಕೊತಿದ್ದೀರಾ? ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಇಷ್ಟೊತ್ತವರೆಗೂ ಸುಮ್ಮನೆ ಹೇಳಿದ್ ವೇಸ್ಟ್ ಆಗ್ಬಿಡುತ್ತೆ. ಕೇಳಿಸ್ತಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಡೌಟ್, ಕನ್ಫ್ಯೂಷನ್? ಒಂದ್ಸಲ ಮಾಡಿದ್ರೆ ಕನ್ಫ್ಯೂಷನ್ ಬರುತ್ತೆ. ಇವಾಗ ಕೇಳಿಸ್ಕೊಂಡಿದೀವಲ್ಲ. ನಾಳೆಗೆ ಕಾರ್ ಡಿಸೈನ್ ರಿಜಿಸ್ಟರ್ ಅದು ಆರ್ಡಿನೋ ಬೋರ್ಡ್ ಡ್ಯಾಮೇಜ್ ಆಗ್ಬಾರ್ದು ಅಂತನಾ? ಇದು ಡ್ಯಾಮೇಜ್ ಆಗ್ಬಾರ್ದು. ಹೇಳು. ಅದೇ ಆರ್ಡಿನೋ ಬೋರ್ಡ್ ಡ್ಯಾಮೇಜ್ ಆಗ್ಬಾರ್ದು ಅಂತ ರಿಜಿಸ್ಟರ್ ಯೂಸ್ ಮಾಡೋದು. ಅದಕ್ಕೆ ನಿನ್ ರಿಯಲ್ ಟೈಮ್ ಈಗ ಈ ವರ್ಚುವಲ್ ಅಲ್ಲಿ ಮಾಡ್ತಿರೋದ್ರಿಂದ ಇಲ್ಲಿ ವೈರ್ ಏನೇ ಕನೆಕ್ಟ್ ಮಾಡಿದ್ರು ಐಡಿಯಲ್ ರೆಸಿಸ್ಟೆನ್ಸ್ ಅಂತ ಅಂದ್ರೆ 0 ರೆಸಿಸ್ಟೆನ್ಸ್ ಇರುತ್ತೆ. ನಿಮ್ ಪ್ರಾಕ್ಟಿಕಲ್ ಆಗಿ ಯಾವ್ದೇ ಒಂದು ವೈರ್ ನ ತಗೊಂಡ್ರು
ಝೀರೋ ರೆಸಿಸ್ಟೆನ್ಸ್ ಇರೋದು ಯಾವ್ದು ಇಲ್ವೇ ಇರೋದೇ ಐಡಿಯಲ್ ಆಗಿ ಯಾವ್ದು ಇಲ್ವಾ ಝೀರೋ ರೆಸಿಸ್ಟೆನ್ಸ್ ಸಮ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಸೊ ಅವಾಗ ಈ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. ಇಲ್ಲಿ ವರ್ಚುವಲ್ ಆಗಿ ಮಾಡ್ತಿರೋದ್ರಿಂದ ಇಲ್ಲೇನೇ ಕನೆಕ್ಟ್ ಮಾಡೋದು ಐಡಿಯಲ್ ಆಗಿ ಇಲ್ಲಿ ಏನ್ ಕೊಟ್ರು ಕಂಪ್ಲೀಟ್ ಆಗಿ ಹೋಗೋದ್ರಿಂದ ಇಲ್ಲಿ ಆರ್ಡಿನೋ ಬೋರ್ಡ್ ಅಂದ್ರೆ ಇಂಟರ್ನಲ್ ಆಗಿ ಶಾರ್ಟ್ ಆಗುತ್ತೆ. ಶಾರ್ಟ್ ಆಗೋದ್ರಿಂದ ಇಲ್ಲಿ ಒಂದ್ ನಿಮಿಷ ಅದನ್ನು ತೋರಿಸ್ಬಿಡ್ತೀನಿ ಏನಾಗತ್ತೆ ಅಂತ. ಸ್ವಲ್ಪ ಕ್ಲಿಯರ್ ಆಗುತ್ತೆ. ಈ ತರ ಡೌಟ್ ಚೆನ್ನಾಗಿರುತ್ತೆ. ಡಿಲೀಟ್ ಆಬ್ಜೆಕ್ಟ್ ಸರಿನಾ. ರನ್ ಸೇಮ್ ಕೋಡ್ ರನ್. ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದೆ. ಶಾರ್ಟ್ ಮಾಡ್ತೀನಿ. ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದೆ. ಇದೇನಾರ ಓಪನ್ ಮಾಡಿದಾಗ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಂತಾರೆ ಆರ್ಡಿನೋ ಬೋರ್ಡ್ ಏನು ಡ್ಯಾಮೇಜ್ ಆಗಿಲ್ಲ ಅಂತ. ಏನಾದ್ರೂ ಹಂಗೆ ರೊಟೇಷನ್ ಆಯ್ತು ಅಂದ್ರೆ ಪಕ್ಕ ಡ್ಯಾಮೇಜ್ ಆಗೈತೆ ಅಂತ ನೋಡೋಣ. ಸೇಮ್ ನೋಡು ಇಲ್ಲಿ ಏನ್ ಬರ್ತಿದೆ ಅದು ಕಂಪ್ಲೀಟ್ ಆಗಿ ಇದು ಶಾರ್ಟ್ ಆಗ್ಬಿಟ್ಟು 1 ಅಂತಾನೆ ಕನ್ಸಿಡರ್ ಮಾಡ್ತಿದೆ. ಸೊ ರೆಸಿಸ್ಟೆನ್ಸ್ ಹಾಕಿದಾಗ ಮ್ಯಾಕ್ಸಿಮಮ್ ಕರೆಂಟ್ ಪಿನ್ ನಂಬರ್ 7 ಫ್ಲೋ ಆಗೋದು ಅವಾಯ್ಡ್ ಆಗುತ್ತೆ. ಮ್ಯಾಕ್ಸಿಮಮ್ ಕರೆಂಟ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗೋದ್ರಿಂದ ಸೊ ಅದು ಪ್ರಾಬ್ಲಮ್ ತಪ್ಪುತ್ತೆ. ರೆಸಿಸ್ಟೆನ್ಸ್ ಕೊಟ್ಬಿಟ್ಟು ನೋಡ್ತೀನಿ. ರೆಜಿಸ್ಟರ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್. ಗೊತ್ತಾಯ್ತಾ? ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗೋದ್ರಿಂದ ಇಲ್ಲಿ ಶಾರ್ಟ್ ಆಗುತ್ತೆ. ಶಾರ್ಟ್ ಆದಾಗ ಯಾವಾಗ್ಲೂ ಶಾರ್ಟ್ ಆಗಿದೆ ಅಂತಂದ್ರೆ 1 ಅಂತಾನೆ ಕನ್ಸಿಡರ್ ಮಾಡ್ಕೊತ್ತೆ. 1 ಅಂತಂದ್ರೆ ಕ್ಲಾಕ್ ವೈಸ್ ರೊಟೇಷನ್, ಕ್ಲಾಕ್ ವೈಸ್ ಅಲ್ಲೇ ರೊಟೇಷನ್ ಆಗ್ತಾ ಇರುತ್ತೆ. ಬೇರೆ ಏನಾದ್ರೂ ಡೌಟ್? ಗೊತ್ತಾಯ್ತು ಬಿಡು. ಇನ್ನ ನಾಳೆಗೆ ಒಂದು ಅಸೈನ್ಮೆಂಟ್ ಇದೆ. ಅಸೈನ್ಮೆಂಟ್ ಅಂತ ಅಂದ್ರೆ ಜಸ್ಟ್ ತಿಳ್ಕೊಳ್ಳಿ, ಅಬ್ಸರ್ವ್ ಮಾಡಿರ್ತೀರಾ ಡೈಲಿ ಲೈಫ್ ಅಲ್ಲಿ. ಏನಪ್ಪಾ ಅಂತ ಅಂದ್ರೆ ಇದು ಕಾರು ಅಂತ ಅನ್ಕೊಂಡ್ರೆ 4 ಚಕ್ರ ಇರ್ತದೆ. ಕಾರಿಗೆ 4 ಚಕ್ರ ಇರ್ತದೆ. ಈ ವೀಲ್ ಯಾವ ಡೈರೆಕ್ಷನ್ ರೊಟೇಷನ್ ಆಗುತ್ತೆ? ಕ್ಲಾಕ್ ವೈಸಾ ಆಂಟಿ ಕ್ಲಾಕ್ ವೈಸಾ? ಈ ವೀಲು ಕ್ಲಾಕ್ ವೈಸಾ ಆಂಟಿ ಕ್ಲಾಕ್ ವೈಸಾ? ದೆನ್ ಸಿಮಿಲರ್ ಈ ವೀಲು ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಆಗತ್ತಾ ಆಂಟಿ ಕ್ಲಾಕ್ ಉಲ್ಟಾ ಹಿಡ್ದಲ್ಲ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಆಗತ್ತಾ ಇಲ್ಲ ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಆಗತ್ತಾ? ಸೇಮ್ ಈ ವೀಲೇನು ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಆಗತ್ತಾ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಆಗತ್ತೆ. ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ಜನರಲ್ ಆಗಿ ಕಾರ್ ಯಾವ ತರ ಹೋಗ್ತಿದೆ ಅಂತ ನೀವು ಟಾಪ್ ವ್ಯೂ ಅಲ್ಲಿ ಏನು ಒಂದು 5th ಫ್ಲೋರ್ ಅಲ್ಲಿ ನಿಂತಿದ್ದೀರಾ ಅಂತ ಅನ್ಕೊಂಡು ಕಾರು ಕೆಳಗ್ ಹೋಗ್ತಿದೆ ಅಂತ ನೀವು ನೋಡಿದಾಗ ಯಾವ ತರ ಯಾವ ವೀಲು ಈ ವೀಲು ಯಾವ ತರ ರೊಟೇಷನ್ ಆಗ್ತಿದೆ, ಈ ವೀಲು ಯಾವ ತರ ರೊಟೇಷನ್ ಆಗ್ತಿದೆ, ಈ ವೀಲ್ ಯಾವ ತರ ರೊಟೇಷನ್ ಆಗ್ತಿದೆ, ಈ ವೀಲ್ ಯಾವ ತರ ರೊಟೇಷನ್ ಆಗ್ತಿದೆ ಅಂತ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಥಿಂಕ್ ಮಾಡಿ. ನೆಕ್ಸ್ಟ್ ನಾವು ನಾಳೆ ಏನು ಒಂದು ಲೈನ್ ಫಾಲೋವರ್ ರೋಬೋಟ್ ಬರೆದಾಗ ಲೈನ್ ಮೇಲೆ ಹೋಗುವಂತ ರೋಬೋಟಿಕ್ ಪ್ರೋಗ್ರಾಮ್ ಬರೆದಾಗ ಇದನ್ನ ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಮಾಡ್ಬೇಕಾ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಮಾಡ್ಬೇಕಾ ಅಂತ ನಾವು ಥಿಂಕ್ ಮಾಡ್ಬೇಕು. ಅದ್ ಮುಂದೆ ಮೂವ್ ಆಗ್ಬೇಕು ಅಂತಂದ್ರೆ ಒಂದೊಂದಕ್ಕೂ ಒಂದೊಂದು ಸ್ಪೆಸಿಫಿಕೇಶನ್ ಬರುತ್ತೆ, ಒಂದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ. ಸೊ ಇದ್ರ ಬಗ್ಗೆ ನಾಳೆ ತಿಳ್ಕೊಂಡ್ ಬನ್ನಿ. ಆಮೇಲೆ ಇವತ್ ಮಾಡಿದ ಕೋಡ್ ನ ಸ್ವಲ್ಪ ಎಕ್ಸಿಕ್ಯೂಟ್ ಮಾಡಕ್ ಟ್ರೈ ಮಾಡಿ. ಔಟ್ಪುಟ್ ಬಂತು ಅಂದ್ರೆ ನಿಮ್ಗೆ ಒಂಥರ ಖುಷಿ ಆಯ್ತದೆ. ಸೊ ಏನಾದ್ರು ಡೌಟ್ ಇದೆಯಾ ಇವತ್ತಿನ ಕ್ಲಾಸ್ ಅಲ್ಲಿ? ಲ್ಯಾಪ್ಟಾಪ್ ಇಲ್ದೇ ಇರೋ ಕಾಲೇಜಿಗೆ ಬಂದಾಗ CNR ರಿಸೋರ್ಸ್ ಸೆಂಟರ್ ಅಲ್ಲಿ ಅಲ್ಲಿ ಮಾಡ್ಬೋದು. ಏನಾದ್ರು ಡೌಟ್ ಇದೆಯಾ ಇವತ್ತಿನ ಸೆಷನ್ ಅಲ್ಲಿ? ಎನಿ ಡೌಟ್? ಇಲ್ಲ ಏನು. ನೋ ಡೌಟ್ಸ್. ಕಾಲೇಜಲ್ಲಿ CNR ರಿಸರ್ಚ್ ಸೆಂಟರ್ ಓಪನ್ ಮಾಡಿದ್ದಾರೆ. CNR ರಿಸರ್ಚ್ ಸೆಂಟರ್ ಅದೇ ಲೈಬ್ರರಿ ಕಂಪ್ಯೂಟರ್ ಇಕ್ಕಿದಾರಲ್ಲ ಅದೇನೆ CNR ರಿಸರ್ಚ್ ಸೆಂಟರ್. ಸುಮಾರು ಕಂಪ್ಯೂಟರ್, ಹೈ ಸ್ಪೀಡ್ ಇಂಟರ್ನೆಟ್ 100 MB/s ಸ್ಪೀಡ್ ಐತೆ. ಜಾಸ್ತಿ ಯಾರು ಯೂಸ್ ಮಾಡಲ್ಲ ಸಿಸ್ಟಮ್ಸ್. ಲಿನೆಕ್ಸ್ ಯಾರಿಗಾರು ಕಲಿಬೇಕು ಅಂತ ಇದ್ರೆ ಅಲ್ಲೊಂದು ಸಿಸ್ಟಮ್ಗೆ ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಹಾಕಿದೀನಿ. ಅದು ಲಿನೆಕ್ಸ್ ಬಗ್ಗೆನೂ ಸ್ವಲ್ಪ ತಿಳ್ಕೊಬಹುದು ಅಂತಂದ್ರೆ ಪ್ರೋಗ್ರಾಮ್ ಹೇಗೆ ಸೇವ್ ಆಗುತ್ತೆ. ಸಿ ಪ್ರೋಗ್ರಾಮಿಂಗ್ ನ ನಾವು ಫಸ್ಟ್ ಇಯರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ಯಾವುದು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡ್ತೀನಿ.